ನರಸಿಂಹ, ನಾವಿಬ್ಬರು ಒಟ್ಟಿಗೆ ಡ್ಯೂಟಿಗೆ ಹೋಗಿ ಅದೆಷ್ಟು ದಿನ ಆಗೋಯ್ತು. ನಾನು ಫ್ರೀ ಇದ್ದಾಗ ನೀನು ಡ್ಯೂಟಿ ಮೇಲೆ ಬೇರೆ ಎಲ್ಲೋ ಹೋಗಿರ್ತೀಯ, ನೀನು ಫ್ರೀ ಇದ್ದಾಗ ನಾನು ಡ್ಯೂಟಿ ಮೇಲೆ ಇರ್ತೀನಿ. ಇವತ್ತು ಇಬ್ಬರು ಒಟ್ಟಿಗೆ ಡ್ಯೂಟಿಗೆ ಹೋಗೋ ಅವಕಾಶ ಸಿಕ್ಕಿದೆ, ಒಟ್ಟಿಗೆ ಹೋಗೋಣ ನಡಿ. ನೀವಿಬ್ರು ಪೊಲೀಸ್ ಆಫೀಸರಾ? ಇಲ್ಲ ಇಲ್ಲ ಇಲ್ಲ, ನಾನು ಅಪ್ಪ ಆಗಾಗ ಬಿಸಿ ನಾಟಕ ಮಾಡ್ತಿರ್ತೀವಿ, ಅದಕ್ಕೆ ಹೀಗೆ ರೆಡಿಯಾಗಿ ಬಂದಿದ್ದಾರೆ. ಹೌದು ಹೌದು, ಇವತ್ತು ನಾವು ಮಾಡ್ತಿರೋ ನಾಟಕ ಪೊಲೀಸಪ್ಪ ಮತ್ತು ಅವನ ಹೆಂಡತಿ ಅಂತ. ನಾನು ಬರ್ತೀನಿ, ನನ್ನ ಕರ್ಕೊಂಡೋಗಿ. ಅಲ್ಲ, ಮಳೆ ಬೇರೆ ಬರೋ ಥರ ಇದೆ ಅಪ್ಪ. ನೀವು ಹೋಗ್ಬಿಟ್ಟು ವಾತಾವರಣ ತಿಳಿಯಾಗಿದೆ ಅಂತ ನೋಡ್ಬಿಟ್ಟು ನನಗೆ ಹೇಳಿ, ನಾನು ಆಮೇಲೆ ಬರ್ತೀನಿ. ಹೌದು, ನೀವು ರೆಸ್ಟ್ ಮಾಡ್ತೀರಿ, ನಾನು ಹೋಗಿ ಫೋನ್ ಮಾಡ್ತೀನಿ. ನರಸಿಂಹ ನಿಮ್ಮನ್ನು ಕರ್ಕೊಂಬರ್ತಾನೆ. ನೀವು ಹೋಗಿ ರೂಮಲ್ಲಿ ರೆಸ್ಟ್ ಮಾಡಿ. ಅಪ್ಪ ಸ್ವಲ್ಪ ಬನ್ನಿ. ಏನಪ್ಪ, ಆ ಫಿಟ್ನೆಸ್ ಮುಂದೆ ಯೂನಿಫಾರ್ಮ್ ಹಾಕೊಂಡ್ಬಂದು ಡ್ಯೂಟಿಗೆ ಹೋಗೋಣ ಅಂತ ಹೇಳಿದ್ರಿ, ಅವ್ರಿಗೆ ಡೌಟ್ ಬಂದ್ಬಿಡ್ತು. ಅವ್ರನ್ನ ನೋಡಿದ್ಮೇಲೆ ನನಗೂ ಒಂದು ಡೌಟು ಕಣೋ. ಏನು ಡೌಟಪ್ಪ? ಅವ್ರು ಯಾವುದೋ ದೊಡ್ಡ ಶ್ರೀಮಂತರ ಮನೆಗೆ ಸೇರಿದವರು ಅಂತ ಅನ್ನಿಸ್ತಾ ಇದೆ ಕಣೋ. ಅದು ಹೇಗೆ ಹೇಳ್ತೀರಾ? ಹಾವ ಭಾವ ನೋಡಿದ್ರೆ ಗೊತ್ತಾಗಲ್ವೇನೋ. ಹೌದೌದು, ನನಗೂ ಹಾಗೆ ಅನ್ನಿಸ್ತು. ನೋಡೋಣ, ಪಂಡಿತರು ಔಷಧಿ ಕೊಡ್ತಾ ಇರಲ್ಲ, ಆದಷ್ಟು ಬೇಗ ನೆನಪಿನ ಶಕ್ತಿ ಬರುತ್ತೆ, ಅವಾಗ ಗೊತ್ತಾಗುತ್ತಲ್ಲ. ಸರಿ, ಡ್ಯೂಟಿಗೆ ಹೊರಡ್ತೀನಿ. ಸರಿಯಪ್ಪ. ಏನು ಮಾಡಬೇಕು ಅಂತಿದ್ಯಾ? ಯಾಕೆ ಈ ರೀತಿ ರೋಡಲ್ಲಿ ನಿಂತಿದ್ಯಾ? ನನ್ನ ಜೀವ ಹೋದ್ರೂ ಪರವಾಗಿಲ್ಲ, ನನ್ನ ಗಂಡಂಗೆ ಅವಮಾನ ಆಗೋದನ್ನ ನಾನು ಯಾವತ್ತೂ ಸಹಿಸಲ್ಲ ಡ್ಯಾಡ್. ಅಂಥದ್ದು ನಾನೇನು ಮಾಡಿದೆ? ನಿನ್ನ ಆಟ ಎಲ್ಲ ನನಗೆ ತುಂಬಾನೇ ಚೆನ್ನಾಗಿ ಗೊತ್ತು. ಇಷ್ಟು ದಿನ ಎಲ್ಲಾನು ನೋಡ್ಕೊಂಡು ಸುಮ್ಮನಿದ್ದೆ, ಆದ್ರೆ ಈಗ ನಾನು ಹಳೆ ಸಂಜನಾ ಅಲ್ಲ. ನೀವ್ ಏನೇ ಮಾಡಿದ್ರು ತಿರುಗಿಸ್ಕೊಡೋದನ್ನ ತುಂಬಾ ಚೆನ್ನಾಗಿ ಗೊತ್ತಿದೆ. ಏನು ನಿನ್ನಪ್ಪನ ಮೇಲೇನೆ ದ್ವೇಷ ಸಾಧಿಸ್ತಿದ್ಯಾ? ಆ ನರಸಿಂಹ ಇದನ್ನೆಲ್ಲ ಹೇಳ್ಕೊಟ್ನಾ? ನರಸಿಂಹನ್ ಹೆಸರು ತಗೊಳ್ಳೋದಕ್ಕೂ ನಿಮಗ್ ಯೋಗ್ಯತೆ ಇಲ್ಲ ಡ್ಯಾಡ್. ಸಂಜನಾ, ಯಾರು ಯೋಗ್ಯತೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ನೆ ಏನಾಯ್ತು ಅಂತ ಗೊತ್ತಾಯ್ತಲ್ಲ. ಅವನ್ ಮರ್ಯಾದೆ ಹೋಗೋದಕ್ಕೆ ನಿನ್ ಕೈವಾಡ ಎಷ್ಟಿದೆ ಅಂತ ನನಗ್ ತುಂಬಾನೇ ಚೆನ್ನಾಗಿ ಗೊತ್ತಿದೆ. ಇದೇ ಲಾಸ್ಟ್. ಅವನ್ ವಿಷಯಕ್ಕೇನಾದ್ರೂ ಬಂದ್ರೆ ಅಪ್ಪ ಅಂತಾನು ನೋಡ್ದೆ ಏನ್ ಮಾಡ್ತೀನೋ ಅಂತ ನನಗೆ ಗೊತ್ತಿಲ್ಲ. ಏನು ಹೆದರ್ಸ್ತಾ ಇದೆಯಾ? ಇಲ್ಲ, ವಾರ್ನ್ ಮಾಡ್ತಿದ್ದೀನಿ. ನಿಮ್ ರಿಟೈರ್ಮೆಂಟ್ ಟೈಮ್ ತುಂಬಾನೇ ಹತ್ರ ಬರ್ತಿದೆ. ಈ ಟೈಮಲ್ಲಾದ್ರೂ ಒಂದ್ ಒಳ್ಳೆ ಹೆಸರು ತಗೊಂಡು 4 ಜನರ ಹತ್ರ ಭೇಷ್ ಅಂತ ಅನ್ಸ್ಕೊಂಡು ನಿಮ್ ಹೆಂಡತಿ ಜೊತೆ ನೆಮ್ಮದಿಯಾಗಿರಿ. ನನ್ನ ನೆಮ್ಮದಿ ಯಾವತ್ತೋ ಹೊರಟೋಯ್ತು. ನೀನು ಯಾವತ್ತು ಮನೆ ಬಿಟ್ಟು ಹೋದ್ಯೋ ನೆಮ್ಮದಿ ಯಾವತ್ತೇ ಹೊರಟೋಯ್ತು. ನಾನೇನ್ ಮನೆ ಬಿಟ್ಟು ಬಂದಿಲ್ಲ ಡ್ಯಾಡ್. ನನ್ ಇಷ್ಟದ ವಿರುದ್ಧ ನೀವ್ ನಡ್ಕೊಳ್ತಿರೋದು. ನೀವ್ ಯಾವಾಗ ನನ್ನನ್ನ ಮತ್ತೆ ನರಸಿಂಹನ್ನ ಗಂಡ ಹೆಂಡತಿ ಅಂತ ಒಪ್ಕೊಳ್ತಿರೋ ಅಂಡ್ ನರಸಿಂಹನ್ನ ಅಳಿಯ ಅಂತ ಅಕ್ಸೆಪ್ಟ್ ಮಾಡ್ತಿರೋ ಅಲ್ಲಿವರೆಗೂ ನಾನಂತೂ ಆ ಮನೆಗೆ ಕಾಲಿಡಲ್ಲ. ಇದನ್ನ ಹೇಳಕ್ಕೆ ಇಲ್ಲಿವರೆಗೂ ಬಂದ? ಇಲ್ಲ, ನರಸಿಂಹನ್ ವಿಷಯಕ್ಕೆ ಬರಬೇಡಿ ಅಂತ ಹೇಳೋದಕ್ಕೆ ಬಂದೆ ಅಷ್ಟೇ.